ಎಲ್ಲ ಸುಮಾರು ಜನ ಇಲ್ಲಿ ಹೋಗಿ ಕೇಳ್ತಿದ್ದಾರೆ, ಆಗುತ್ತಾ ಆಗಲು ಅನ್ನೋದು ಅವ್ರು ಹೇಳ್ತಿದ್ದಾರೆ. ಅಥವಾ ಈ ಕೊಡಕ್ಕ ಅಥವಾ ದೇವರಿಗ ಹೌದಾ? ಇದು ಪ್ರಸಾದ ರೆಡಿ ಮಾಡ್ತಿರೋದು ಇಲ್ಲೆಲ್ಲ ನೋಡ್ತಾ ಇರ್ಬೋದು. ಅದೆಲ್ಲ ಪ್ರಸಾದ ಬಂದು ದೇವರಿಗೆ ಒಪ್ಪಿಸಿ ಎಲ್ಲರಿಗೂ ಪ್ರಸಾದ ಕೊಡ್ತಾರೆ. ಇವತ್ತು ನಾಳೆ ಇನ್ನೂ ರಶ್ ಆಗುತ್ತೆ. ಬಂದು ಕೂತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗ್ತಾರೆ. ಸ್ವಲ್ಪ ನೀಟಾಗಿ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ನೀಟಾಗಿದೆ, ಇನ್ನೂ ಸ್ವಲ್ಪ ನೀಟಾಗಿರಲಿ ಏನಂತಾರೆ ಅಷ್ಟು. ಇಲ್ಲಿ ಮುಡಿ ಕೊಡ್ತಿದ್ದಾರೆ ನೋಡ್ತಾ ಇರ್ಬೋದು. ನಾಳೆ ಹುಣ್ಣಿಮೆ ಇರೋದ್ರಿಂದ ನಾಳೆ ಫುಲ್ ರಶ್ ಆಗುತ್ತೆ ಇಲ್ಲೆಲ್ಲ. ಫೈನಲಿ ಜೇನುಕಲ್ ಸಿದ್ದೇಶ್ವರನ ಬೆಟ್ಟ ಹತ್ತಿ ಈ ವರ್ಷದ ಒಂದು ದರ್ಶನ ಆಯಿತು ನನಗೆ. ಹೊರಗಡೆ ಹತ್ಕೊಂಡ್ಬರ್ತಿರುವ ಜೋಡಿಗಳು ಇವತ್ತು ನೋಡಿ ಮೇಕ್ ಹತ್ತಿದ್ದಾರೆ. ಮಾತಾಡಿಸ್ತೀನಿ ಅಂತ ಹೇಳಿದ್ನಲ್ಲ, ನೋಡೋಣ ಇವ್ರನ್ನ ಮಾತಾಡಿಸ್ತೀನಿ. ಹಿಂಗಿರ್ಬೇಕು ಗುರು ದೋಸ್ತು ಅಂದರೆ. ಫೈನಲಿ ಆ ತಾತ ಹತ್ಕೊಂಡು ಬರ್ತಾಯಿದೆ ಮೇಕೆ. ಇಷ್ಟೊತ್ತಾದಮೇಲೆ ಮೇಕೆ ಬರ್ತಾಯಿದ್ದಾರೆ. ಬಂದಿದ್ದಾರಲ್ಲ ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಮೇಕೆ ಬರಲಿ, ದರ್ಶನ ಆಗಲಿ, ನೀಟಾಗಿ ಕೂತ್ಕೊಳ್ಳಿ, ಆಮೇಲೆ ಮಾತಾಡಿಸ್ತೀನಿ. ಬಂದು ಇಬ್ಬರು ಫೋಟೋ ಕಳಿಸ್ಕೊಂಡು ಫೋಟೋನ ಬಂತ ಅಂತ ಕೇಳ್ತಿದ್ದಾರೆ. ಆಯಿತಾ ಪೂಜೆ ಆಯಿತಾ? ಹಾಂ, ನೀವು ಅವ್ರ್ಯಾರು ಫ್ರೆಂಡ್ಸಾ ಅಥವಾ ಮನೆ ಪಕ್ಕದವ್ರಾ? ಫ್ರೆಂಡ್ಸು, ರಿಲೇಷನ್ನಾ? ಹೆಂಗಿತ್ತು ಬಂದ್ರಲ್ಲ ಮೆಟ್ಲು? ತುಂಬ ನನಗೆ ಕೆಳಗಡೆ ನೋಡುವಾಗ ಸಾಧ್ಯ ಇಲ್ಲ ಅಂತಲೇ ಇತ್ತು. ಹತ್ತುತ್ತಾ ನಮ್ಮ ಅಯ್ಯ ಕ್ಯಾನ್ಸರ್ ಪೇಷಂಟ್ ಆಗಿ ಅರಿಕೆ ಮಾಡ್ಕೊಂಡು ಮೇಲೆ ಹತ್ತುತ್ತಾ ಇದ್ದಾರೆ. ಸಾಧ್ಯ ಆದಷ್ಟು ದೇವರು ಹತ್ತು ಕೇಳಿದ್ರು. ಮೊನ್ನೆ 9 ಮೆಟ್ಟು ಹತ್ತಿದ್ರು, ಇವತ್ತು 100 ಚಿಲ್ಲರೆ ಹತ್ತಿದ್ದಾರೆ. ಅವರು ಹತ್ತಿ ಅವ್ರ ಕಾಯಿ ಗುಣ ಆಗಲಿ ಅಂತ ಹೇಳಿ ಭಾರಿ ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ ಸರ್. ಓಕೆ, ನಿಮ್ಮ ಹೆಸರೇನು? KB ಹಾಲಪ್ಪ. ಅವ್ರ ಹೆಸರು? ಬಸವೇಂದ್ರಪ್ಪ. ಬಸವೇಂದ್ರಪ್ಪ. ಕೊಡಗು ಶ್ರೀನಿವಾಸ್ ಅಂತ. ಹೌದಾ, ಅಲ್ಲಿಂದ ಬಂದಿದ್ದೀರಾ? ಹೌದಾ, ಏಜ್ ಎಷ್ಟು ನಿಮ್ಮದು? 77. ಅವ್ರದ್ದು 83. ಈ ಏಜಲ್ಲೂ ಎತ್ತಿದ್ದೀರಲ್ಲ ನೀವು, ದೇವರ ಆಶೀರ್ವಾದ. ಸರಿ, ಒಳ್ಳೆಯದಾಗಿ. ಈ ಏಜಲ್ಲೂ ಹೊತ್ತಿದ್ದಾರೆ ನೋಡ್ತಾ ಇರ್ಬೋದು. ಇಬ್ಬರು ಫ್ರೆಂಡ್ಸು ಅಕ್ಕಪಕ್ಕದ ಮನೆ ಅಂತೆ ಮಾತಾಡಿಸ್ದೆ ಹತ್ಕೊಂಡು ದರ್ಶನ ಮಾಡ್ಕೊಂಡು ಇಳಿತಾ ಇದ್ದಾರೆ. ನಿಮ್ಮ ಹೆಸರೇನು? ಅಂಜುಂಡಪ್ಪ. ಏಜ್ ಎಷ್ಟು? 83. ಎಷ್ಟು ವರ್ಷದಿಂದ ಬೆಟ್ಟ ಹತ್ತಿದ್ದೀರಾ? ಸುಮಾರು ವರ್ಷದಿಂದ ಮೆಟ್ಲಲ್ಲಿ ನಾವು ಅಜ್ಜನ ಹೊತ್ಕೊಂಡು ಆಗ್ತದೆ. ಇವತ್ತು ಬಿದ್ದುಬಿಟ್ಟಲ್ಲಿ ವಾರ ಆಯಿತು, 15 ದಿವಸ ಇದಾಗ್ಬಿಟ್ಟಿದ್ದು. ಏಟಾಗಿದ್ರು ಹೊತ್ಕೊಂಡು ಬಂದಿದ್ದೀರಾ? ಹಾಂ, 83 ವರ್ಷ ಹತ್ಕೊಂಡು ಬಂದಿದ್ದಾರೆ ಮೆಟ್ಲುಗಳನ್ನ. ಯೂಟ್ಯೂಬ್ ಚಾನಲ್ ತಪಸ್ಸು ಮಾಡಿ ಪಾದ ಇಟ್ಟಿರೋದು. ತಪಸ್ಸು ಮಾಡಿ ಇವರಿಗೆ ಅಂದರೆ ಇವರ ಶಿಷ್ಯಂದರು ಜೇನುಳಗಳು, ಹಾಗಾಗಿ ಜೇನು ಅಂತ ಫಸ್ಟ್ ಇಟ್ಕೊಂಡ್ರೆ. ಬೆಟ್ಟದಲ್ಲಿ ಗುರು ಜೇನಾಗಿ, ಊರಿನಲ್ಲಿ ಬಸವಣ್ಣನಾಗಿ, ದೇಶದಲ್ಲಿ ಸಿದ್ದೇಶ್ವರನಾಗಿ ಇವರ ಶಿಷ್ಯಂದರು ಜೇನುಳಗಳು. ಹಿಂಗೆ ಒಂದಿನ ತಪಸ್ಸು ಮಾಡಬೇಕಾದ್ರೆ ಭಂಗ ಆಯ್ತಲ್ಲ, ಹಂಗಾಗಿ ಏನು ಮಾಡಿದ್ರು, ಆ ಸಿಟ್ಟಲ್ಲಿ ಪಾದ ಸ್ಪರ್ಶ, ಬರೀ ಸ್ಪರ್ಶ ಮಾಡಿರೋದಕ್ಕೆ ಪಾದ ಇಟ್ಟು ಪಾದ ಸೃಷ್ಟ ಇವರು ಅಂದರೆ ಬಂಡೆ ಸುಟ್ಟಿ ಆ ಹಬ್ಬ ಕಡಿದಾಗಲೇ ಬಂಡೆ ಸುಟ್ಟಿ ಇದಾಗಿದೆ. ಇರುತ್ತೆ ಡೈಲಿ ದಿನನಿತ್ಯ ದಾಸೋಹ ನಡೆಯುತ್ತೆ. 10 ಗಂಟೆಯಿಂದ ಸಂಜೆ ಗಂಟೆ ಇರುತ್ತೆ, 5:30-6 ಗಂಟೆ ಇರುತ್ತೆ. ನಾವು ಪುರೋಹಿತರು 5 ಮನೆಯಲ್ಲಿ ಇದ್ದೀವಿ. ತಲಾಂತರದಿಂದ ನಮ್ಮ ರಕ್ತನೇ ಆಗಬೇಕು ಪೂಜೆ ಮಾಡೋಕ್ಕೆ, ಬೇರೆ ಯಾರನ್ನೂ ಬಿಡ್ಕೊಳಲ್ಲ. ನಮ್ಮದೇ ಆಗಬೇಕು. ಏನೇ ತಪ್ಪು ಮಾಡ್ಕೊಂಬಂದ್ರು ಜೇನುಳಗಳೇ ಶಿಕ್ಷೆ ನೀಡೋದು. ಸಿದ್ರುಗಳು ಅವರು ಆವಾಗಿಂದ ಅಜ್ಜನ ಹೆಸರು ಹೇಳ್ಕೊಂಡು ಹೋಗ್ತಾರೆ. ನಾವು ಐನಾರುಗಳು ಇಲ್ಲೇ ಪೂಜೆ ಮಾಡೋ ಸಂದೇಶ ಹೆಸರು ಹೇಳ್ಕೊಂಡು ಬರ್ತಾರೆ. ಮಾಡಬೇಡ್ರಿ ಅಂತ ಹೇಳ್ತೀವಿ, ಆದರೂ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಅನುಭವಿಸ್ತಾರೆ, ಯಾರನ್ನೂ ಬಿಡಲ್ಲ. ಇಲ್ಲಿ ಕಾಣಿಕೆ ಕೇಳೋ ಮನೆಗೆ ಹೋಗಿ ಕಾಣಿಕೆ ಕೇಳೋ ಥರ ಏನಿಲ್ಲ ಅಲ್ವಾ? ಇಲ್ಲಿ ಇಲ್ಲ ಹಂಗೇನಿರಲ್ಲ. ಇಲ್ಲಿನ ಪುರೋಹಿತರುಗಳು ಮಾತ್ರ ಪೂಜೆ ಮಾಡೋದು, ಬೇರೆ ಯಾರೇ ಬಂದರೂ ಏನು ನೀಡಬೇಡ್ರಿ. ಎಷ್ಟು ಗಂಟೆಯಿಂದ ಪೂಜೆ ಸ್ಟಾರ್ಟ್ ಆಗುತ್ತೆ? ಬೆಳಗ್ಗೆ 6:30 ಅಭಿಷೇಕ ಆಗುತ್ತೆ. ದಿನನಿತ್ಯ ಅಭಿಷೇಕ ಇರುತ್ತೆ. ಎಷ್ಟು ಗಂಟೆಗೆ ಅಭಿಷೇಕ ಇರುತ್ತೆ? 7 ಗಂಟೆಗೆ ಸ್ಟಾರ್ಟ್ 7 ಗಂಟೆಗೆ ಅಭಿಷೇಕ ಇರುತ್ತೆ. ಮಂಗಳಾರತಿ ಆಗುತ್ತೆ. ಮತ್ತೆ ಇನ್ನೇನು ದಿನನಿತ್ಯ ಹಿಂಗೆ ಜನಗಳು ಬರ್ತಿರ್ತಾರೆ. ಮತ್ತು ಡೈಲಿ ಸಂಜೆ ಪೂಜೆ ಇರುತ್ತೆ. ನಾಳೆ ಹುಣ್ಣಿಮೆ ಇದೆ, ನಾಳೆ ಯಾವ ಥರ? ಹುಣ್ಣಿಮೆ ಅಂದರೆ ಇವತ್ತು ನೈಟ್ ಜನ ಸ್ಟಾರ್ಟ್ ಆಗ್ತಾರೆ. ನಾಳೆ ಮಧ್ಯರಾತ್ರಿ 12 ಗಂಟೆ ಗಂಟೆ ಜನ ಬರ್ತಾರೆ. ನೈಟ್ ಒಂದು 3-3.5 ಲಕ್ಷ ಜನ ಸೇರ್ತಾರೆ ದಿನಕ್ಕೆ. ಅದಿಶ್ ಅಂತ ನೀವು ಆಲೇಶ್, ನೀವು ಇಲ್ಲೇ ಪೂಜೆ ಮಾಡೋದು? ಪ್ರಧಾನ ಅರ್ಚಕರು. ಹೌದಾ, ಸರಿ, ಥ್ಯಾಂಕ್ ಯು ಸರ್.
ನೋಡ್ತಾ ಇರ್ಬೋದು ಇಲ್ಲಿನ ಒಂದು ವಿಷಯಗಳ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಓಕೆ ಅರ್ಚಕರೇ ನೀಟಾಗಿ ಈ ಜನಗಳ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತು ಎಲ್ಲ ಬರಬೇಕು ಅಂದರೆ ಹುಣ್ಣಿಮೆ ದಿವಸ ಈ ದಿನದಿಂದ ಬಂದು ವಿಶೇಷವಾದ ಪೂಜೆ ಇರುತ್ತೆ. ನನ್ನ ಮೇಲೆತ್ತಿ ರೆಸ್ಟ್ ಮಾಡ್ತಾಯಿದ್ದಾರೆ. ಅಲ್ಲದೆ ಇಲ್ಲಿಗೆ ಬರೋದಕ್ಕೆ ಏನಕ್ಕೆ ಇಷ್ಟಪಡ್ತೀನಿ, ಇಲ್ಲಿಗೆ ಏನಕ್ಕೆ ಬರ್ತೀನಿ ಅಂದರೆ ಬಿಕಾಸ್ ನೋಡಿ ಇಂಥ ವಯಸ್ಸಾದವರು ಹತ್ಕೊಂಬರ್ತಾಯಿದ್ದಾರೆ, ಕಷ್ಟಪಟ್ಕೊಂಡು ಮೇಲೆ ಬರ್ತಾಯಿದ್ದಾರೆ. ಯಾಕೆ ಅಂದರೆ ಇದು ನೋಡಿದಾಗೆಲ್ಲ ನಮಗೆ ಒಂಥರ ಎನರ್ಜಿ ಬೂಸ್ಟ್ ಆಗುತ್ತೆ, ಒಂಥರ ಇನ್ಸ್ಪೈರ್ ಬರುತ್ತೆ. ಆ ಥರ ಏನೋ ಒಂದು ಮೋಟಿವೇಶನ್ ಸಿಗುತ್ತೆ ಲೈಫಲ್ಲಿ. ಎಷ್ಟೋ ಜನ ಆಗದಿರೋರು ಸಹ ಮೇಲೆ ಹತ್ಕೊಂಡು ಬಂದು ಅಜ್ಜಯ್ಯನ ದರ್ಶನ ಮಾಡ್ತಾರೆ. ಅದೇ ಥರ ನಾವು ಸಹ ಎಷ್ಟೋ ಚೆನ್ನಾಗಿದ್ದು ಆರಾಮಾಗಿದ್ದು ಹೆಲ್ತಿಯಾಗಿದ್ದು ನಮಗೆ ಯಾಕೆ ಹತ್ತಕ್ಕಾಗಲ್ಲ, ಬಂದು ಒಂದು ಸೈನಾರ ದರ್ಶನ ಮಾಡಬೇಕಂತ ಅನಿಸುತ್ತೆ. ಇದೇ ಒಂಥರ ನಮಗೆ ಮೋಟಿವೇಶನ್ ಇದು. ಅದಕ್ಕೋಸ್ಕರನೇ ಈ ಜಾಗಕ್ಕೆ ಬರ್ತೀವಿ. ಯಾಕೆಂದರೆ ಇಲ್ಲಿ ಬಂದಾಗ ಏನೋ ಒಂಥರ ಬೂಸ್ಟ್, ಏನೋ ಒಂಥರ ಎಕ್ಸ್ಟ್ರಾ ಪವರ್ ಸಿಗ್ತಾನೆ ಇಲ್ಲಿ ಬಂದೋದ್ಮೇಲೆ. ಹಾಗೆ ಇಲ್ಲಿ ಬಂತೋಯ್ತು ಅಂದರೆ ಎಷ್ಟೋ ನೆಮ್ಮದಿನೂ ಸಹ ಸಿಗುತ್ತೆ. ಇಲ್ಲಿ ಬುಕ್ಗಳನ್ನ ಓದಿ ಕೆಲವು ವಿಷಯಗಳನ್ನ ನೋಡಿ ತಿಳ್ಕೊಂಡಿದ್ದ ತಕ್ಷಣ ಯಾವತ್ತೂ ಇನ್ಸ್ಪೈರ್ ಆಗೋಲ್ಲ. ಇಂಥ ವ್ಯಕ್ತಿಗಳನ್ನ ಕಣ್ಣು ಮುಂದೆ ನೋಡಿದಾಗಲೇ ನಮಗೆ ಇನ್ಸ್ಪೈರ್ ಆಗೋದು. ಕಷ್ಟಗಳಿತ್ತು ಅಂದರೆ ನಿವಾರಣೆ ಸಹ ಆಗುತ್ತೆ. ತುಂಬ ಜನ ಬಂದು ಇಲ್ಲಿ ಅರ್ಕೆಗಳನ್ನ ಮಾಡ್ಕೊತಾರೆ. ಅದು ನೋಡ್ತಾ ಇರ್ಬೋದು, ಮಂಡಿಗಳಲ್ಲಿ ಬೆಟ್ಟನ ಹತ್ತಾಯಿದ್ರು. ಅವ್ರು ನೋಡಿದಾಗ ಏನೋ ಒಂಥರ ಏನಪ್ಪ ಇದು ಅಂತ ಅನಿಸುತ್ತೆ. ಅದು ಇನ್ನು ಕೆಲವ್ರು ಜನ ನೋಡಿದಾಗ ಏನೋ ಎಷ್ಟು ದೇವ್ರ ಮೇಲೆ ಎಷ್ಟು ಭಕ್ತಿ ಇದೆ ಅಂತಲೂ ಅನಿಸುತ್ತೆ. ಆ ಥರ ಒಂದು ವಿಷಯಗಳು ಕೆಲವೊಂದು ರೀತಿಲಿ ನಮಗೆ ಏನೋ ಒಂಥರ ಇನ್ಸ್ಪೈರ್ ಆಗುತ್ತೆ.